ಯುದ್ಧದ ಎಫೆಕ್ಟ್ ಬೆನ್ನಲ್ಲೇ ಸಿಲಿಂಡರ್ಗಳ ಸಮಸ್ಯೆ ಶುರುವಾಗಿದೆ. ಒಂದ್ ಕಡೆ ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಹೋಟೆಲ್ಗಳು ಬಂದ್ ಆಗ್ತಾ ಇರುವಂತದ್ದು, ಹೋಟೆಲ್ನಲ್ಲಿ ಮೆನು ಕಟ್ ಡೌನ್ ಕೂಡ ಆಗಿರುವಂತದ್ದು. ಮತ್ತೊಂದ್ ಕಡೆ ಡೊಮೆಸ್ಟಿಕ್ ಸಿಲಿಂಡರ್ಗಳು ಕೂಡ ಕಾಯುವಂತಹ ಸಂದರ್ಭಗಳು, ಪರಿಸ್ಥಿತಿಗಳು ಜಾಸ್ತಿ ಆಗ್ತಾ ಇದೆ. ಇದರ ಮಧ್ಯದಲ್ಲೇ ಹೋಟೆಲ್ ಬಿಸ್ನೆಸ್ ಡಲ್ ಆದಂತಹ ಬೆನ್ನಲ್ಲೇ ಅದರ ಸೈಡ್ ಎಫೆಕ್ಟ್ ಆಗಿ ಸಾಕಷ್ಟು ಬಿಸ್ನೆಸ್ಗಳಿಗೂ ಕೂಡ ಅದರ ಒಂದು ಪರಿಣಾಮ ತಟ್ಟಿರುವಂತದ್ದು. ಉದಾಹರಣೆಗೆ ನಾನೀಗ ನ್ಯೂ ತರಗುಪೇಟೆಯ ಭಾಗದಲ್ಲಿದ್ದೀನಿ. ಏನು ಈ ಹೋಟೆಲ್ಗಳಲ್ಲಿ ಎಸ್ಪೆಷಲಿ ಬೀದಿ ಬದಿ ವ್ಯಾಪಾರದ ಹೋಟೆಲ್ಗಳಲ್ಲಿ ಈ ಎಲೆಗಳನ್ನು ಏನು ಮಾಡ್ತಾರೆ, ಅದಕ್ಕೂ ಕೂಡ ಬೇಡಿಕೆ ಕಮ್ಮಿ ಆಗಿದೆ. ಅಂದರೆ ನ್ಯಾಚುರಲ್ ಆಗಿ ಸಿಗುವಂತಹ ಈ ಅಡಿಕೆದಿರ್ಬೋದು ಅಥವಾ ಈ ರೀತಿಯ ಎಲೆಗಳು ಏನಿದೆ ಇದೆಲ್ಲನೂ ಕೂಡ ಡಿಮ್ಯಾಂಡ್ ಕಮ್ಮಿ ಆಗಿರುವಂಥದ್ದು. ಇದನ್ನು ಒರಿಸ್ಸಾ ಮೂಲದಿಂದ ತರಿಸ್ತಾರೆ. ಮುಂಚೆ ಎಲ್ಲ ತುಂಬ ಒಳ್ಳೆ ವ್ಯಾಪಾರ ಆಗ್ತಾ ಇತ್ತು, ಆದರೆ ಇದೀಗ ಸೇಲ್ಸ್ ಸ್ವಲ್ಪ ಕಡಿಮೆ ಆಗಿದೆ. ಯಾಕಂದರೆ ಸಾಕಷ್ಟು ಹೋಟೆಲ್ಗಳು ಎಸ್ಪೆಷಲಿ ಈ ಏನು ಸಣ್ಣ ಮತ್ತು ಮಧ್ಯಮ ಗಾತ್ರದ ಹೋಟೆಲ್ಗಳು ಬಂದಾಗಿರುವಂತಹ ಬೆನ್ನಲ್ಲೇ ಇದರ ಬೇಡಿಕೆ ಕೂಡ ಕಮ್ಮಿ ಆಗಿರುವಂತಹ ಮಾಹಿತಿ ಸಿಗ್ತಾ ಇದೆ. ನಮ್ಮ ಜೊತೆ ಮಾಲೀಕರೇ ಇದ್ದಾರೆ, ಮಾತಾಡ್ಸ್ಕೊಂಡು ಹೋಗೋಣ. ಸರ್ ಹೇಳಿ, ಈ ಬಿಸ್ನೆಸ್ ಯಾವ ರೀತಿಯಾಗಿ ನಿಮಗೆ ಡಲ್ ಆಗಿದೆ ಸರ್ ಯುದ್ಧದ ನಾವು ಒಂದು 45 ಇಯರ್ಸಿಂದ ಮಾಡ್ತಾ ಇದ್ದೀವಿ. ಬಟ್ ಈಗ ಏನಾಗಿದೆ ಅಂದರೆ ವಾರ್ ನಡೀತಾ ಇರೋದ್ರಿಂದ ಸ್ವಲ್ಪ ನಮಗೆ 50% ಡೌನ್ ಆಗಿಬಿಟ್ಟಿದೆ. ಗ್ಯಾಸ್ ಸಮಸ್ಯೆ ಆಗಿ ಎಲ್ಲ ಹೋಟ್ಲೆಲ್ಲ ಬಂದಾಗಿದೆ. ಸ್ವಲ್ಪ ಹೋಟ್ಲ್ ಯಾವುದೋ 20% ನಡೀತಾ ಇದೆ. ಆ ಮೆನ್ಯೂನಲ್ಲಿ 10 ಐಟಮಲ್ಲಿ 4 ಐಟಮ್ ಇದೆ, 6 ಐಟಮ್ ಇಲ್ಲ. ಅದರಿಂದ ನಮ್ಮದು ಸ್ಟಾಪ್ ಆಗಿಬಿಟ್ಟಿದೆ, ವ್ಯಾಪಾರಗಳಿಲ್ಲ, ಬಿಲ್ಕುಲ್ ನಡೀತಾ ಇಲ್ಲ. ಮುಂಚೆ ಈ ವಾರ್ಗಿಂತ ಮುಂಚೆ ಇದೆಲ್ಲ ಎಷ್ಟು ಡಿಮ್ಯಾಂಡಲ್ಲಿ ಇರ್ತಿತ್ತು ಸರ್? ಇದನ್ನು ಎಲ್ಲಿಂದ ತರಿಸ್ತಾ ಇದ್ರೆ, ಏನು ಹೇಳ್ತಾರೆ ಇದಕ್ಕೆ ಅಂತ? ಇದು ಒರಿಸ್ಸಾನಿಂದ ಬರುತ್ತೆ. ನಾವಿಲ್ಲಿ ಕಾಮಲದಲ್ಲಿ ಅಂತೀವಿ ಇದನ್ನು. ಇದು ನ್ಯಾಚುರಲ್ ಆಗಿ ಕೊಟ್ಟರೆ ಏನು ಸೈಡ್ ಎಫೆಕ್ಟ್ ಇಲ್ಲ. ಅದೇ ಪ್ಲಾಸ್ಟಿಕ್ ಯೂಸ್ ಮಾಡಿದ್ರೆ ನಿಮಗೆ ಕ್ಯಾನ್ಸರ್ ಮೂವ್ಮೆಂಟ್ ಬರುತ್ತೆ ಅಂತ ಗೌರ್ಮೆಂಟೇ ಆಲ್ರೆಡಿ ಬ್ಯಾನ್ ಆಗಿದೆ. ಅದರಿಂದ ನಾವು ಯಾವುದು ಪ್ಲಾಸ್ಟಿಕ್ ಮಾರಲ್ಲ, ಈ ಎಲೆನೇ ಮಾರೋದು. ಈ ಎಲೆ ಭಾಳ ಒಳ್ಳೆಯದು, ಹೆಲ್ತ್ ಕೂಡ ಒಳ್ಳೆಯದು. ಇದು ಒರಿಸ್ಸಾನಿಂದ ಬರುತ್ತೆ. ಈಗೇನಾಗಿದೆ ಅಂದರೆ ಸ್ವಲ್ಪ ನಮಗೂ ಹೋಟ್ಲು ಬಂದಾಗಿದ್ದರಿಂದ ಫುಲ್ ಎಲ್ಲ 60% ವ್ಯಾಪಾರ ಕಮ್ಮಿ ಆಗಿಬಿಟ್ಟಿದೆ. 40% ನೋಡ್ತಾ ಇಲ್ಲ, 40% ನಡೀತಾ ಇದೆ. ಆದರೆ ನೀವು ಇವಾಗ ಏನು ಓಲ್ಡ್ ಸ್ಟಾಕ್ ಇದೆ ಅದನ್ನೇ ಮಾರ್ತಾ ಇದ್ದೀರಾ ಅಥವಾ ಹೊಸ ಸ್ಟಾಕ್ನ ಸದ್ಯದ ಮಟ್ಟಿಗೆ ಬೇಡ ಅಂತ ನಿಲ್ಸಿದ್ದೀರಾ? ಹೇಗೆ ಮೇಡಮ್, ಓಲ್ಡ್ ಸ್ಟಾಕೇ ಇದೆ. ಸ್ವಲ್ಪ ಹೊಸ ಸ್ಟಾಕ್ ತರಿಸ್ಬೇಕಂದ್ರೆ ಇಲ್ಲಿ ಸೇಲ್ಸ್ ಇಲ್ಲ. ಅದರಿಂದ ಹೊಸ ಸ್ಟಾಕು ತರಿಸ್ತಾ ಇಲ್ಲ. ಓಲ್ಡ್ ಸ್ಟಾಕ್ ಇರೋದನ್ನ ಖಾಲಿ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಅಂದರೆ ನಿಮಗೆ ಬೇಡಿಕೆ ಎಲ್ಲಿಂದ ಎಲ್ಲ ಇರ್ತಿತ್ತು ಸರ್? ಬರೀ ಹೋಟೆಲ್ಗಳ ಅಥವಾ ದೇವಸ್ಥಾನಗಳಲ್ಲೂ ಕೇಳ್ತಾ ಇದ್ರಾ? ಅದೆಲ್ಲ ಸ್ಟಾಪ್ ಆಗಿದೆಯಾ? ಯಾರು ನಿಮ್ಮ ಹತ್ರ ಜಾಸ್ತಿ ಬೇಡಿಕೆ ಕೊಡ್ತಾ ಇದ್ರು ಅಂತ? ದೇವಸ್ಥಾನನೂ ನಡೀತದೆ, ಹೋಟ್ಲ್ಸು ನಡೀತದೆ, ಸಣ್ಣ ಪುಣ್ಣ ಹೋಟ್ಲು ನಡೀತದೆ, ಬೀದಿ ವ್ಯಾಪಾರಗಳಲ್ಲೂ ನಡೀತದೆ, ಎಲ್ಲ ರೀತಿಯೂ ನಡೀತಾ ಇದೆ. ಬಟ್ ಈಗ ಎಲ್ಲ ರೀತಿಯೂ ಗ್ಯಾಸ್ ಇಲ್ಲದ ಸಮಸ್ಯೆಗೆ ಅಡುಗೆ ಮಾಡೋಕ್ಕೆ ತೊಂದರೆ ಆಗಿದ್ದರಿಂದ ಎಲೆ ಕಮ್ಮಿ ಆಗಿದೆ. ಸೊ ಮುನಿರಾಜ್ ಅವರು ಹೇಳ್ತಾ ಇದ್ರು, ಕಳೆದ 40 ವರ್ಷಗಳಿಂದ ನಾನು ವ್ಯಾಪಾರವನ್ನು ಮಾಡ್ಕೊಂಡು ಬರ್ತಾ ಇದ್ದೇನೆ, ಆದರೆ ಈ ಬಾರಿ ಯುದ್ಧದ ಎಫೆಕ್ಟ್ನಲ್ಲಿ ಎಲೆಗಳು ಮತ್ತು ಏನು ಅಡಿಕೆ ತಟ್ಟೆಗಳು ಅದಕ್ಕೆ ಬೇಡಿಕೆ ಕಂಪ್ಲೀಟಾಗಿ ಕಮ್ಮಿ ಆಗಿದೆ. 60% ಬಿಸ್ನೆಸ್ ಡಲ್ಲಾಗಿದೆ ಅಂತ. ಜೊತೆಗೆ ಕೇವಲ ಹೋಟೆಲ್ಗಳಿಗೆ ಮಾತ್ರ ಅಲ್ಲ, ದೇವಸ್ಥಾನದ ಪ್ರಸಾದಕ್ಕೂ ಕೂಡ ಈ ರೀತಿಯ ಎಲೆ ಮತ್ತು ತಟ್ಟೆಗಳನ್ನು ಕಳಿಸ್ಕೊಡ್ಲಾಗ್ತಾ ಇತ್ತು, ಅದು ಕೂಡ ಈಗ ಕಮ್ಮಿ ಆಗಿದೆ ಅನ್ನೋ ಒಂದು ವಿಚಾರವನ್ನು ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜಿ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಯುದ್ಧದ ಎಫೆಕ್ಟ್ ಬೆನ್ನಲ್ಲೇ ಸಿಲಿಂಡರ್ಗಳ ಸಮಸ್ಯೆ ಶುರುವಾಗಿದೆ. ಒಂದು ಕಡೆ ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಹೋಟೆಲ್ಗಳು ಬಂದ್ ಆಗ್ತಾ ಇರುವಂಥದ್ದು, ಹೋಟೆಲ್ನಲ್ಲಿ ಮೆನು ಕಟ್ ಡೌನ್ ಕೂಡ ಆಗಿರುವಂಥದ್ದು. ಮತ್ತೊಂದು ಕಡೆ ಡೊಮೆಸ್ಟಿಕ್ ಸಿಲಿಂಡರ್ಗಳು ಕೂಡ ಕಾಯುವಂತಹ ಸಂದರ್ಭಗಳು, ಪರಿಸ್ಥಿತಿಗಳು ಜಾಸ್ತಿ ಆಗ್ತಾ ಇದೆ. ಇದರ ಮಧ್ಯದಲ್ಲೇ ಹೋಟೆಲ್ ಬಿಸ್ನೆಸ್ ಡಲ್ ಆದಂತಹ ಬೆನ್ನಲ್ಲೇ ಅದರ ಸೈಡ್ ಎಫೆಕ್ಟ್ ಆಗಿ ಸಾಕಷ್ಟು ಬಿಸ್ನೆಸ್ಗಳಿಗೂ ಕೂಡ ಅದರ ಒಂದು ಪರಿಣಾಮ ತಟ್ಟಿರುವಂಥದ್ದು. ಉದಾಹರಣೆಗೆ ನಾನೀಗ ನ್ಯೂ ತರಗುಪೇಟೆಯ ಭಾಗದಲ್ಲಿದ್ದೀನಿ. ಏನು ಈ ಹೋಟೆಲ್ಗಳಲ್ಲಿ ಎಸ್ಪೆಷಲಿ ಬೀದಿ ಬದಿ ವ್ಯಾಪಾರದ ಹೋಟೆಲ್ಗಳಲ್ಲಿ ಈ ಎಲೆಗಳನ್ನು ಏನು ಮಾಡ್ತಾರೆ, ಅದಕ್ಕೂ ಕೂಡ ಬೇಡಿಕೆ ಕಮ್ಮಿ ಆಗಿದೆ. ಅಂದರೆ ನ್ಯಾಚುರಲ್ ಆಗಿ ಸಿಗುವಂತಹ ಈ ಅಡಿಕೆದಿರ್ಬೋದು ಅಥವಾ ಈ ರೀತಿಯ ಎಲೆಗಳು ಏನಿದೆ ಇದೆಲ್ಲನೂ ಕೂಡ ಡಿಮ್ಯಾಂಡ್ ಕಮ್ಮಿ ಆಗಿರುವಂಥದ್ದು. ಇದನ್ನು ಒರಿಸ್ಸಾ ಮೂಲದಿಂದ ತರಿಸ್ತಾರೆ. ಮುಂಚೆ ಎಲ್ಲ ತುಂಬ ಒಳ್ಳೆ ವ್ಯಾಪಾರ ಆಗ್ತಾ ಇತ್ತು, ಆದರೆ ಇದೀಗ ಸೇಲ್ಸ್ ಸ್ವಲ್ಪ ಕಡಿಮೆ ಆಗಿದೆ. ಯಾಕಂದರೆ ಸಾಕಷ್ಟು ಹೋಟೆಲ್ಗಳು ಎಸ್ಪೆಷಲಿ ಈ ಏನು ಸಣ್ಣ ಮತ್ತು ಮಧ್ಯಮ ಗಾತ್ರದ ಹೋಟೆಲ್ಗಳು ಬಂದಾಗಿರುವಂತಹ ಬೆನ್ನಲ್ಲೇ ಇದರ ಬೇಡಿಕೆ ಕೂಡ ಕಮ್ಮಿ ಆಗಿರುವಂತಹ ಮಾಹಿತಿ ಸಿಗ್ತಾ ಇದೆ. ನಮ್ಮ ಜೊತೆ ಮಾಲೀಕರೇ ಇದ್ದಾರೆ, ಮಾತಾಡ್ಸ್ಕೊಂಡು ಹೋಗೋಣ. ಸರ್ ಹೇಳಿ, ಈ ಬಿಸ್ನೆಸ್ ಯಾವ ರೀತಿಯಾಗಿ ನಿಮಗೆ ಡಲ್ ಆಗಿದೆ ಸರ್ ಯುದ್ಧದ? ನಾವು ಒಂದು 45 ಇಯರ್ಸಿಂದ ಮಾಡ್ತಾ ಇದ್ದೀವಿ. ಬಟ್ ಈಗ ಏನಾಗಿದೆ ಅಂದರೆ ವಾರ್ ನಡೀತಾ ಇರೋದ್ರಿಂದ ಸ್ವಲ್ಪ ನಮಗೆ 50% ಡೌನ್ ಆಗಿಬಿಟ್ಟಿದೆ. ಗ್ಯಾಸ್ ಸಮಸ್ಯೆ ಆಗಿ ಎಲ್ಲ ಹೋಟ್ಲೆಲ್ಲ ಬಂದಾಗಿದೆ. ಸ್ವಲ್ಪ ಹೋಟ್ಲ್ ಯಾವುದೋ 20% ನಡೀತಾ ಇದೆ. ಆ ಮೆನ್ಯೂನಲ್ಲಿ 10 ಐಟಮಲ್ಲಿ 4 ಐಟಮ್ ಇದೆ, 6 ಐಟಮ್ ಇಲ್ಲ. ಅದರಿಂದ ನಮ್ಮದು ಸ್ಟಾಪ್ ಆಗಿಬಿಟ್ಟಿದೆ, ವ್ಯಾಪಾರಗಳಿಲ್ಲ, ಬಿಲ್ಕುಲ್ ನಡೀತಾ ಇಲ್ಲ. ಮುಂಚೆ ಈ ವಾರ್ಗಿಂತ ಮುಂಚೆ ಇದೆಲ್ಲ ಎಷ್ಟು ಡಿಮ್ಯಾಂಡಲ್ಲಿ ಇರ್ತಿತ್ತು ಸರ್? ಇದನ್ನು ಎಲ್ಲಿಂದ ತರಿಸ್ತಾ ಇದ್ರೆ, ಏನು ಹೇಳ್ತಾರೆ ಇದಕ್ಕೆ ಅಂತ? ಇದು ಒರಿಸ್ಸಾನಿಂದ ಬರುತ್ತೆ. ನಾವಿಲ್ಲಿ ಕಾಮಲದಲ್ಲಿ ಅಂತೀವಿ ಇದನ್ನು. ಇದು ನ್ಯಾಚುರಲ್ ಆಗಿ ಕೊಟ್ಟರೆ ಏನು ಸೈಡ್ ಎಫೆಕ್ಟ್ ಇಲ್ಲ.
ಅದೇ ಪ್ಲಾಸ್ಟಿಕ್ ಯೂಸ್ ಮಾಡಿದ್ರೆ ನಿಮಗೆ ಕ್ಯಾನ್ಸರ್ ಮೂವ್ಮೆಂಟ್ ಬರುತ್ತೆ ಅಂತ ಗೌರ್ಮೆಂಟೇ ಆಲ್ರೆಡಿ ಬ್ಯಾನ್ ಆಗಿದೆ. ಆದ್ದರಿಂದ ನಾವು ಯಾವುದು ಪ್ಲಾಸ್ಟಿಕ್ ಮಾರಲ್ಲ, ಈ ಎಲೆನೇ ಮಾರೋದು. ಈ ಎಲೆ ಭಾಳ ಒಳ್ಳೆಯದು, ಹೆಲ್ತ್ ಕೂಡ ಒಳ್ಳೆಯದು. ಇದು ಒರಿಸ್ಸಾನಿಂದ ಬರುತ್ತೆ. ಈಗೇನಾಗಿದೆ ಅಂದರೆ ಸ್ವಲ್ಪ ನಮಗೂ ಹೋಟ್ಲು ಬಂದಾಗದಿಂದ ಫುಲ್ ಎಲ್ಲ 60% ವ್ಯಾಪಾರ ಕಮ್ಮಿ ಆಗಿಬಿಟ್ಟಿದೆ. 40% ನೋಡ್ತಾ ಇಲ್ಲ, 40% ನಡೀತಾ ಇದೆ. ಅಂದ್ರೆ ನೀವು ಇವಾಗ ಏನು ಓಲ್ಡ್ ಸ್ಟಾಕ್ ಇದೆ ಅದನ್ನೇ ಮಾರ್ತಾ ಇದ್ದೀರಾ ಅಥವಾ ಹೊಸ ಸ್ಟಾಕ್ನ ಸದ್ಯದ ಮಟ್ಟಿಗೆ ಬೇಡ ಅಂತ ನಿಲ್ಸಿದ್ದೀರಾ ಹೇಗೆ? ಮೇಡಮ್ ಓಲ್ಡ್ ಸ್ಟಾಕೇ ಇದೆ, ಸ್ವಲ್ಪ ಹೊಸ ಸ್ಟಾಕ್ ತರಿಸ್ಬೇಕಂದ್ರೆ ಇಲ್ಲಿ ಸೇಲ್ಸ್ ಇಲ್ಲ, ಅದರಿಂದ ಹೊಸ ಸ್ಟಾಕು ತರಿಸ್ತಾ ಇಲ್ಲ. ಓಲ್ಡ್ ಸ್ಟಾಕ್ ಇರೋದನ್ನ ಖಾಲಿ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಅಂದ್ರೆ ನಿಮಗೆ ಬೇಡಿಕೆ ಎಲ್ಲಿಂದ ಎಲ್ಲ ಇರ್ತಿತ್ತು ಸರ್? ಬರೀ ಹೋಟೆಲ್ಗಳ ಅಥವಾ ದೇವಸ್ಥಾನಗಳಲ್ಲೂ ಕೇಳ್ತಾ ಇದ್ರಾ? ಅದೆಲ್ಲ ಸ್ಟಾಪ್ ಆಗಿದೆಯಾ? ಯಾರು ನಿಮ್ಮ ಹತ್ರ ಜಾಸ್ತಿ ಬೇಡಿಕೆ ಕೊಡ್ತಾ ಇದ್ರು ಅಂತ? ದೇವಸ್ಥಾನನೂ ನಡೀತದೆ, ಹೋಟ್ಲ್ಸು ನಡೀತದೆ, ಸಣ್ಣ ಪುಣ್ಣ ಹೋಟ್ಲು ನಡೀತದೆ, ಬೀದಿ ವ್ಯಾಪಾರಗಳೆಲ್ಲ ನಡೀತದೆ, ಎಲ್ಲ ರೀತಿಯೂ ನಡೀತಾ ಇದೆ. ಬಟ್ ಈಗ ಎಲ್ಲ ರೀತಿಯೂ ಗ್ಯಾಸ್ ಇಲ್ಲದ ಸಮಸ್ಯೆಗೆ ಅಡುಗೆ ಮಾಡೋಕ್ಕೆ ತೊಂದರೆ ಆಗಿದ್ದರಿಂದ ಎಲೆ ಕಮ್ಮಿ ಆಗಿದೆ. ಸೊ ಮುನಿರಾಜ್ ಅವರು ಹೇಳ್ತಾ ಇದ್ರು, ಕಳೆದ 40 ವರ್ಷಗಳಿಂದ ನಾನು ವ್ಯಾಪಾರವನ್ನು ಮಾಡ್ಕೊಂಡು ಬರ್ತಾ ಇದ್ದೇನೆ, ಆದರೆ ಈ ಬಾರಿ ಯುದ್ಧದ ಎಫೆಕ್ಟ್ನಲ್ಲಿ ಎಲೆಗಳು ಮತ್ತು ಏನು ಅಡಿಕೆ ತಟ್ಟೆಗಳು ಅದಕ್ಕೆ ಬೇಡಿಕೆ ಕಂಪ್ಲೀಟಾಗಿ ಕಮ್ಮಿ ಆಗಿದೆ. 60% ಬಿಸ್ನೆಸ್ ಡಲ್ಲಾಗಿದೆ ಅಂತ. ಜೊತೆಗೆ ಕೇವಲ ಹೋಟೆಲ್ಗಳಿಗೆ ಮಾತ್ರ ಅಲ್ಲ, ದೇವಸ್ಥಾನದ ಪ್ರಸಾದಕ್ಕೂ ಕೂಡ ಈ ರೀತಿಯ ಎಲೆ ಮತ್ತು ತಟ್ಟೆಗಳನ್ನು ಕಳಿಸ್ಕೊಡ್ಲಾಗ್ತಾ ಇತ್ತು, ಅದು ಕೂಡ ಈಗ ಕಮ್ಮಿ ಆಗಿದೆ ಅನ್ನೋ ಒಂದು ವಿಚಾರವನ್ನು ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜಿ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಯುದ್ಧದ ಎಫೆಕ್ಟ್ ಬೆನ್ನಲ್ಲೇ ಸಿಲಿಂಡರ್ಗಳ ಸಮಸ್ಯೆ ಶುರುವಾಗಿದೆ. ಒಂದು ಕಡೆ ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಹೋಟೆಲ್ಗಳು ಬಂದಾಗ್ತಾ ಇರುವಂಥದ್ದು, ಹೋಟೆಲ್ನಲ್ಲಿ ಮೆನು ಕಟ್ ಡೌನ್ ಕೂಡ ಆಗಿರುವಂಥದ್ದು. ಮತ್ತೊಂದು ಕಡೆ ಡೊಮೆಸ್ಟಿಕ್ ಸಿಲಿಂಡರ್ಗಳು ಕೂಡ ಕಾಯುವಂತಹ ಸಂದರ್ಭಗಳು, ಪರಿಸ್ಥಿತಿಗಳು ಜಾಸ್ತಿ ಆಗ್ತಾ ಇದೆ. ಇದರ ಮಧ್ಯದಲ್ಲೇ ಹೋಟೆಲ್ ಬಿಸ್ನೆಸ್ ಡಲ್ ಆದಂತಹ ಬೆನ್ನಲ್ಲೇ ಅದರ ಸೈಡ್ ಎಫೆಕ್ಟ್ ಆಗಿ ಸಾಕಷ್ಟು ಬಿಸ್ನೆಸ್ಗಳಿಗೂ ಕೂಡ ಅದರ ಒಂದು ಪರಿಣಾಮ ತಟ್ಟಿರುವಂಥದ್ದು. ಉದಾಹರಣೆಗೆ ನಾನೀಗ ನ್ಯೂ ತರಗುಪೇಟೆಯ ಭಾಗದಲ್ಲಿದ್ದೀನಿ. ಏನು ಈ ಹೋಟೆಲ್ಗಳಲ್ಲಿ, ಎಸ್ಪೆಷಲಿ ಬೀದಿ ಬದಿ ವ್ಯಾಪಾರದ ಹೋಟೆಲ್ಗಳಲ್ಲಿ ಈ ಎಲೆಗಳನ್ನು ಏನು ಮಾಡ್ತಾರೆ, ಅದಕ್ಕೂ ಕೂಡ ಬೇಡಿಕೆ ಕಮ್ಮಿ ಆಗಿದೆ. ಅಂದರೆ ನ್ಯಾಚುರಲ್ ಆಗಿ ಸಿಗುವಂತಹ ಈ ಅಡಿಕೆದಿರ್ಬೋದು ಅಥವಾ ಈ ರೀತಿಯ ಎಲೆಗಳು ಏನಿದೆ ಇದೆಲ್ಲನೂ ಕೂಡ ಡಿಮ್ಯಾಂಡ್ ಕಮ್ಮಿ ಆಗಿರುವಂಥದ್ದು. ಇದನ್ನು ಒರಿಸ್ಸಾ ಮೂಲದಿಂದ ತರಿಸ್ತಾರೆ. ಮುಂಚೆ ಎಲ್ಲ ತುಂಬ ಒಳ್ಳೆ ವ್ಯಾಪಾರ ಆಗ್ತಾ ಇತ್ತು, ಆದರೆ ಇದೀಗ ಸೇಲ್ಸ್ ಸ್ವಲ್ಪ ಕಡಿಮೆ ಆಗಿದೆ. ಯಾಕಂದರೆ ಸಾಕಷ್ಟು ಹೋಟೆಲ್ಗಳು, ಎಸ್ಪೆಷಲಿ ಈ ಏನು ಸಣ್ಣ ಮತ್ತು ಮಧ್ಯಮ ಗಾತ್ರದ ಹೋಟೆಲ್ಗಳು ಬಂದಾಗಿರುವಂತಹ ಬೆನ್ನಲ್ಲೇ ಇದರ ಬೇಡಿಕೆ ಕೂಡ ಕಮ್ಮಿ ಆಗಿರುವಂತಹ ಮಾಹಿತಿ ಸಿಗ್ತಾ ಇದೆ. ನಮ್ಮ ಜೊತೆ ಮಾಲೀಕರೇ ಇದ್ದಾರೆ, ಮಾತಾಡ್ಸ್ಕೊಂಡು ಹೋಗೋಣ. ಸರ್ ಹೇಳಿ, ಈ ಬಿಸ್ನೆಸ್ ಯಾವ ರೀತಿಯಾಗಿ ನಿಮಗೆ ಡಲ್ ಆಗಿದೆ ಸರ್ ಯುದ್ಧದ ಎಫೆಕ್ಟ್? ನಾವು ಒಂದು 45 ಇಯರ್ಸಿಂದ ಮಾಡ್ತಾ ಇದ್ದೀವಿ. ಬಟ್ ಈಗ ಏನಾಗಿದೆ ಅಂದರೆ ವಾರ್ ನಡೀತಾ ಇರೋದ್ರಿಂದ ಸ್ವಲ್ಪ ನಮಗೆ 50% ಡೌನ್ ಆಗಿಬಿಟ್ಟಿದೆ. ಗ್ಯಾಸ್ ಸಮಸ್ಯೆ ಆಗಿ ಎಲ್ಲ ಹೋಟ್ಲೆಲ್ಲ ಬಂದಾಗಿದೆ. ಸ್ವಲ್ಪ ಹೋಟ್ಲು ಯಾವುದೋ 20% ನಡೀತಾ ಇದೆ. ಆ ಮೆನ್ಯೂನಲ್ಲಿ 10 ಐಟಮಲ್ಲಿ 4 ಐಟಮ್ ಇದೆ, 6 ಐಟಮ್ ಇಲ್ಲ. ಅದರಿಂದ ನಮ್ಮದು ಸ್ಟಾಪ್ ಆಗಿಬಿಟ್ಟಿದೆ, ವ್ಯಾಪಾರಲ್ಲಿ ಇಲ್ಲ, ಬಿಲ್ಕುಲ್ ನಡೀತಾ ಇಲ್ಲ. ಮುಂಚೆ ಈ ವಾರ್ಗಿಂತ ಮುಂಚೆ ಇದೆಲ್ಲ ಎಷ್ಟು ಡಿಮ್ಯಾಂಡಲ್ಲಿ ಇರ್ತಿತ್ತು ಸರ್? ಇದನ್ನು ಎಲ್ಲಿಂದ ತರಿಸ್ತಾ ಇದ್ರೆ, ಏನು ಹೇಳ್ತಾರೆ ಇದಕ್ಕೆ ಅಂತ? ಇದು ಒರಿಸ್ಸಾನಿಂದ ಬರುತ್ತೆ. ನಾವಿಲ್ಲಿ ಕಾಮಲದಲ್ಲಿ ಅಂತೀವಿ ಇದನ್ನು. ಇದು ನ್ಯಾಚುರಲ್ ಆಗಿ ಕೊಟ್ಟರೆ ಏನು ಸೈಡ್ ಎಫೆಕ್ಟ್ ಇಲ್ಲ. ಅದೇ ಪ್ಲಾಸ್ಟಿಕ್ ಯೂಸ್ ಮಾಡಿದ್ರೆ ನಿಮಗೆ ಕ್ಯಾನ್ಸರ್ ಮೂವ್ಮೆಂಟ್ ಬರುತ್ತೆ ಅಂತ ಗೌರ್ಮೆಂಟೇ ಆಲ್ರೆಡಿ ಬ್ಯಾನ್ ಆಗಿದೆ. ಆದ್ದರಿಂದ ನಾವು ಯಾವುದು ಪ್ಲಾಸ್ಟಿಕ್ ಮಾರಲ್ಲ, ಈ ಎಲೆನೇ ಮಾರೋದು. ಈ ಎಲೆ ಭಾಳ ಒಳ್ಳೆಯದು, ಹೆಲ್ತ್ ಕೂಡ ಒಳ್ಳೆಯದು. ಇದು ಒರಿಸ್ಸಾನಿಂದ ಬರುತ್ತೆ. ಈಗೇನಾಗಿದೆ ಅಂದರೆ ಸ್ವಲ್ಪ ನಮಗೂ ಹೋಟ್ಲು ಬಂದಾಗದಿಂದ ಫುಲ್ ಎಲ್ಲ 60% ವ್ಯಾಪಾರ ಕಮ್ಮಿ ಆಗಿಬಿಟ್ಟಿದೆ. 40% ನೋಡ್ತಾ ಇಲ್ಲ, 40% ನಡೀತಾ ಇದೆ. ಅಂದರೆ ನೀವು ಇವಾಗ ಏನು ಓಲ್ಡ್ ಸ್ಟಾಕ್ ಇದೆ ಅದನ್ನೇ ಮಾರ್ತಾ ಇದ್ದೀರಾ ಅಥವಾ ಹೊಸ ಸ್ಟಾಕ್ನ ಸದ್ಯದ ಮಟ್ಟಿಗೆ ಬೇಡ ಅಂತ ನಿಲ್ಸಿದ್ದೀರಾ ಹೇಗೆ? ಮೇಡಮ್ ಓಲ್ಡ್ ಸ್ಟಾಕೇ ಇದೆ, ಸ್ವಲ್ಪ ಹೊಸ ಸ್ಟಾಕ್ ತರಿಸ್ಬೇಕಂದ್ರೆ ಇಲ್ಲಿ ಸೇಲ್ಸ್ ಇಲ್ಲ, ಅದರಿಂದ ಹೊಸ ಸ್ಟಾಕು ತರಿಸ್ತಾ ಇಲ್ಲ. ಓಲ್ಡ್ ಸ್ಟಾಕ್ ಇರೋದನ್ನ ಖಾಲಿ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಅಂದರೆ ನಿಮಗೆ ಬೇಡಿಕೆ ಎಲ್ಲಿಂದ ಎಲ್ಲ ಇರ್ತಿತ್ತು ಸರ್? ಬರೀ ಹೋಟೆಲ್ಗಳ ಅಥವಾ ದೇವಸ್ಥಾನಗಳಲ್ಲೂ ಕೇಳ್ತಾ ಇದ್ರಾ? ಅದೆಲ್ಲ ಸ್ಟಾಪ್ ಆಗಿದೆಯಾ? ಯಾರು ನಿಮ್ಮ ಹತ್ರ ಜಾಸ್ತಿ ಬೇಡಿಕೆ ಕೊಡ್ತಾ ಇದ್ರು ಅಂತ? ದೇವಸ್ಥಾನನೂ ನಡೀತದೆ, ಹೋಟ್ಲ್ಸು ನಡೀತದೆ, ಸಣ್ಣ ಪುಣ್ಣ ಹೋಟ್ಲು ನಡೀತದೆ, ಬೀದಿ ವ್ಯಾಪಾರಗಳೆಲ್ಲ ನಡೀತದೆ, ಎಲ್ಲ ರೀತಿಯೂ ನಡೀತಾ ಇದೆ. ಬಟ್ ಈಗ ಎಲ್ಲ ರೀತಿಯೂ ಗ್ಯಾಸ್ ಇಲ್ಲದ ಸಮಸ್ಯೆಗೆ ಅಡುಗೆ ಮಾಡೋಕ್ಕೆ ತೊಂದರೆ ಆಗಿದ್ದರಿಂದ ಎಲೆ ಕಮ್ಮಿ ಆಗಿದೆ. ಸೊ ಮುನಿರಾಜ್ ಅವರು ಹೇಳ್ತಾ ಇದ್ರು, ಕಳೆದ 40 ವರ್ಷಗಳಿಂದ ನಾನು ವ್ಯಾಪಾರವನ್ನು ಮಾಡ್ಕೊಂಡು ಬರ್ತಾ ಇದ್ದೇನೆ, ಆದರೆ ಈ ಬಾರಿ ಯುದ್ಧದ ಎಫೆಕ್ಟ್ನಲ್ಲಿ ಎಲೆಗಳು ಮತ್ತು ಏನು ಅಡಿಕೆ ತಟ್ಟೆಗಳು ಅದಕ್ಕೆ ಬೇಡಿಕೆ ಕಂಪ್ಲೀಟಾಗಿ ಕಮ್ಮಿ ಆಗಿದೆ. 60% ಬಿಸ್ನೆಸ್ ಡಲ್ಲಾಗಿದೆ ಅಂತ. ಜೊತೆಗೆ ಕೇವಲ ಹೋಟೆಲ್ಗಳಿಗೆ ಮಾತ್ರ ಅಲ್ಲ, ದೇವಸ್ಥಾನದ ಪ್ರಸಾದಕ್ಕೂ ಕೂಡ ಈ ರೀತಿಯ ಎಲೆ ಮತ್ತು ತಟ್ಟೆಗಳನ್ನು ಕಳಿಸ್ಕೊಡ್ಲಾಗ್ತಾ ಇತ್ತು, ಅದು ಕೂಡ ಈಗ ಕಮ್ಮಿ ಆಗಿದೆ ಅನ್ನೋ ಒಂದು ವಿಚಾರವನ್ನು ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜಿ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.